ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದ್ದಂತಹ ಅಕ್ಷಯ್ ಬ್ರೈನ್ ಡೆಡ್ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಹೌದು, ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದ್ರು ಅಕ್ಷಯ್. ಸದ್ಯ ವೈದ್ಯ ಮಾಹಿತಿಯ ಪ್ರಕಾರ ಅವರ ಬ್ರೈನ್ ಡೆಡ್ ಆಗಿದೆ. ಜೂನ್ 15ರಂದು ಅಕ್ಷಯ್ಗೆ ಶಸ್ತ್ರಚಿಕಿತ್ಸೆಯನ್ನ ವೈದ್ಯರು ಮಾಡಿದ್ದಾರೆ. ಸರ್ಜರಿ ನಡೆದ 48 ತಾಸುಗಳ ನಂತರವೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಮಿದುಳು ಸ್ಪಂದಿಸದಿದ್ದರೆ ಬ್ರೈನ್ ಡೆಡ್ ಅಂತ ಪರಿಗಣಿಸಬೇಕಾಗತ್ತೆ. ಸರ್ಜರಿಯಾಗಿ 60 ಗಂಟೆ ಬಳಿಕ ಬ್ರೈನ್ ಡೆಡ್ ಆಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಹೀಗಾಗಿ ಬ್ರೈನ್ ಡೆಡ್ ಆಗಿದೆ ಅಂತ ಕುಟುಂಬಸ್ಥರಿಗೆ ವೈದ್ಯರು ಮಾಹಿತಿಯನ್ನು ತಿಳಿಸಿದ್ದಾರೆ. ಬನಶಂಕರಿಯ ಬ್ರಹ್ಮಚೈತನ್ಯ ಮಂದಿರದ ಬಳಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ವೇಳೆ ಭಾನುವಾರ ಮಧ್ಯಾಹ್ನ ಮರದ ಕೊಂಬೆ ಬಿದ್ದು ಶ್ರೀನಗರ ನಿವಾಸಿ ಅಕ್ಷಯ್ ಅವರ ತಲೆಗೆ ತೀವ್ರ ರೀತಿಯ ಗಾಯವಾಗಿತ್ತು. ಸ್ಥಳೀಯರು ತಕ್ಷಣದ ಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಅಕ್ಷಯ್ ಅವರ ತಲೆ ಬುರುಡೆಗೆ ತೀವ್ರ ಪೆಟ್ಟು ಬಿದ್ದಿದ್ದು ಶಸ್ತ್ರಚಿಕಿತ್ಸೆಯನ್ನು ಭಾನುವಾರವೇ ನಡೆಸಲಾಯಿತು. ಅವರ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಅಂಗಾಂಗಗಳು ಕೆಲಸ ಮಾಡಲು ಔಷಧವನ್ನು ನೀಡಲಾಗ್ತಾ ಇದೆ. ಮೆದುಳಿಗೆ ದೊಡ್ಡ ಪೆಟ್ಟಾಗಿದೆ. ಆದರೆ ಕೋಮಾ ಸ್ಥಿತಿಯನ್ನು ತಲುಪಿದ್ದಾರೆ. ಸುದೀರ್ಘ ಆಪರೇಷನನ್ನು ಮಾಡಿದರೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇಲ್ಲ. ಹಾಗಾಗಿ 48 ತಾಸುಗಳ ನಂತರ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ, ಅಂದರೆ ಆಪರೇಷನ್ ನಂತರ ಕೂಡ ಬ್ರೈನ್ನಿಂದ ಯಾವುದೇ ರೀತಿಯ ಸಿಗ್ನಲ್ ಸಿಗ್ತಾ ಇಲ್ಲ, ಅಂದರೆ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇಲ್ಲ. ಸರ್ಜರಿಯಾಗಿ 60 ಗಂಟೆಯ ಬಳಿಕ ಬ್ರೈನ್ ಡೆಡ್ ಆಗಿದೆ ಅಂತ ವೈದ್ಯರು ಕುಟುಂಬಸ್ಥರಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ನೋಡಿ, ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಆಪರೇಷನ್ ಆದ 68 ಗಂಟೆಯ ಬಳಿಕ ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿದ್ದಾರೆ ವೈದ್ಯರು ಅನ್ನುವಂಥ ಮಾಹಿತಿ. ಎನಿ ಚಾನ್ಸಸ್ ಈಗಲೂ ಕೂಡ ಏನಾದರೂ ಅವಕಾಶಗಳಿದೆಯಾ? ಏನಾದರೂ ರೆಸ್ಪಾಂಡ್ ಮಾಡ್ಬೋದಾ? ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ ಮಂಜು? ದಿವ್ಯಾ, ಅಕ್ಷಯ್ ಬ್ರೈನು ಸದ್ಯಕ್ಕೆ ಸ್ವಲ್ಪವೂ ಕೂಡ ಡಾಕ್ಟರ್ಗೆ ಸ್ಪಂದಿಸ್ತಿಲ್ಲ ಎನ್ನುವಂತಹ ಮಾಹಿತಿಯನ್ನ ಸ್ವತಃ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳೇ ಹೇಳಿರುವಂತದ್ದು. ನಿನ್ನೆ ನ್ಯೂರೋ ಸರ್ಜನ್ ಕೂಡ ಹೇಳ್ತಾ ಇದ್ರು, ಅಕ್ಷಯ್ ಸ್ಪಂದಿಸ್ತಾ ಇಲ್ಲ. ದಾಖಲಾದಂತಹ ಕೆಲವೇ ಗಂಟೆಗಳಲ್ಲಿ ಆತನಿಗೆ ತಲೆಗೆ ಆಪರೇಷನ್ ಮಾಡಿದ್ವಿ. 12ರಿಂದ 13 ತಲೆಯ ಭಾಗದಲ್ಲಿ ತೀವ್ರವಾದಂತಹ ಪೆಟ್ಟು ಬಿದ್ದಿತ್ತು. ಈ ಕಾರಣದಿಂದಾಗಿ ಬ್ರೈನ್ ಅಲ್ಲಿ ನಿರಂತರವಾಗಿ ಬ್ಲಡ್ ಬರ್ತಾ ಇದೆ ಎನ್ನುವಂತ ಮಾಹಿತಿಯನ್ನು ಕೂಡ ಹೇಳ್ಕೊಂಡಿದ್ರು. ಸದ್ಯಕ್ಕೆ ಜೂನ್ 15ರಂದು ಅಕ್ಷಯ್ಗೆ ಶಸ್ತ್ರಚಿಕಿತ್ಸೆ ಮಾಡಿರುವಂತಹ ವೈದ್ಯರು ಸದ್ಯಕ್ಕೆ ಈಗ ಒಂದಷ್ಟು ಮಾಹಿತಿಗಳನ್ನ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಜರಿ ನಡೆದಂತಹ 48 ತಾಸುಗಳ ನಂತರವೂ ಕೂಡ ಮೆದುಳು ಸ್ಪಂದಿಸದೇ ಇದ್ರೆ ಬ್ರೈನ್ ಡೆಡ್ ಎನ್ನುವಂತದ್ದು ಪರಿಗಣಿಸ್ತಾರೆ. ಅಂದ್ರೆ ವೈದ್ಯರ ಒಂದು ಮಾಹಿತಿ ಪ್ರಕಾರವಾಗಿ ವೈದ್ಯಕೀಯ ಲೋಕದಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಒಂದು ಘಟ್ಟ ಅದು. ಆ ಘಟ್ಟ ಎಲ್ಲವನ್ನೂ ಕೂಡ ಮೀರಿ ಬ್ರೈನ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಸದ್ಯಕ್ಕೆ ಈಗ ಅಧಿಕೃತವಾಗಿ ಮಾಹಿತಿ ಅಕ್ಷಯ್ ಅವರ ಪೋಷಕರೇ ಹೇಳ್ತಾ ಇದ್ದಾರೆ. ವೈದ್ಯರು ಹೇಳಿರುವಂತಹ ಮಾಹಿತಿ ಪ್ರಕಾರವಾಗಿ ಮೆದುಳು ಸ್ಪಂದಿಸ್ತಾ ಇಲ್ಲ ನಮ್ಮ ಅಕ್ಷಯ್ಗೆ ಎನ್ನುವಂತ ಮಾಹಿತಿನ ಸದ್ಯಕ್ಕೆ ಆತನ ಪೋಷಕರೇ ಹೇಳ್ತಾ ಇರುವಂತದ್ದು. ಈಗ ಸರ್ಜರಿಗೆ 60 ಗಂಟೆಗಳು ಕಳೆದಿದ್ದಾವೆ. 48 ಗಂಟೆ ನಂತರವೂ ಕೂಡ ಸ್ಪಂದಿಸದೇ ಇದ್ರೆ ಮೆದುಳು ಇದು ಒಂದು ನಿಷ್ಕ್ರಿಯ ಎನ್ನುವಂತ ನಿಟ್ಟಿನಲ್ಲಿ ಅಧಿಕೃತವಾಗಿ ಘೋಷಣೆ ಕೂಡ ಆಗುತ್ತೆ. 60 ಗಂಟೆಗಳ ಕಾಲ ಈಗ ಸದ್ಯಕ್ಕೆ ಆಗಿದೆ. ಇದಾದ ನಂತರವೂ ಕೂಡ ಸ್ಪಂದಿಸದೇ ಇರುವಂತ ಕಾರಣದಿಂದಾಗಿ ಕುಟುಂಬಸ್ಥರು ಅಳಲನ್ನ ತೊಳ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ 4 ಲಕ್ಷಕ್ಕೂ ಅಧಿಕವಾದಂತಹ ಮೊತ್ತವನ್ನ ಸದ್ಯಕ್ಕೆ ಪೋಷಕರು ಖರ್ಚು ಮಾಡಿದ್ದಾರೆ. ಆದ್ರೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಆಗಿರುವಂತಹ ಬಿಬಿಎಂಪಿ ಮಾತ್ರ ಇನ್ನೂ ನಿರ್ಲಕ್ಷ್ಯತನ ತೋರುವಂತ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ಆರೋಪವನ್ನು ಕೂಡ ಕುಟುಂಬಸ್ಥರು ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅಧಿಕೃತವಾಗಿ ಮಾಹಿತಿ ಬಂದಿರೋ ಪ್ರಕಾರವಾಗಿ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಕೂಡ 60 ಗಂಟೆಗಳಾದ್ರೂ ಕೂಡ ಅವ್ರಿಗೆ ಏನ್ ಸ್ಪಂದನೆ ಕೊಡ್ಬೇಕಾಯ್ತು ಅಕ್ಷಯ್ ಕುಟುಂಬಕ್ಕೆ, ಅಕ್ಷಯ್ ವಿಚಾರದಲ್ಲಿ ಬಂದು ಹೋಗುವಂತ ಕೆಲಸ ಮಾಡ್ತಾ ಇದಾರೆ ಹೊರತು ಆಸ್ಪತ್ರೆಯಲ್ಲಿ ಆಗ್ತಿರುವಂತಹ ವೆಚ್ಚಗಳನ್ನ, ಅದರ ಮೊತ್ತವನ್ನ, ಆಪರೇಷನ್ ಆಗಿರುವಂತಹ ಮೊತ್ತವನ್ನು ಯಾರು ಕೂಡ ಬಿಬಿಎಂಪಿ ಅವರು ಬಂದು ಕಟ್ಟಿಲ್ಲ ಎನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇದರ ಬಿಬಿಎಂಪಿ ಅವರ ಪ್ರಮುಖವಾದಂತ ಜವಾಬ್ದಾರಿ. ಯಾಕಂದ್ರೆ ಬೆಂಗಳೂರಿನಲ್ಲಿರುವಂತಹ ಮರ ರೆಂಬೆ ಕೊಂಬೆಗಳೆಲ್ಲವನ್ನೂ ಕೂಡ ಕತ್ತರಿಸಬೇಕು, ಸೂಕ್ತವಾದಂತಹ ಒಂದು ಮರವನ್ನ ಬೆಂಗಳೂರಿನಲ್ಲಿ ಇಟ್ಕೊಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಹೈಕೋರ್ಟ್ ಆದೇಶ ಇದೆ.
ಇದರ ಜೊತೆಗೆ DCM DK ಶಿವಕುಮಾರ್ ಅವರು ಕೂಡ ಕಳೆದ 2-3 ತಿಂಗಳ ಹಿಂದೆ ಇವರಿಗೆ ಸೂಚನೆ ಕೂಡ ಕೊಟ್ಟಿದ್ರು. ಗಾಳಿ ಮಳೆ ಜೋರಾದಂತಹ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗ್ಬೋದು, ಆಗಬಹುದು, ವಾಹನ ಸವಾರಿಗೆ ತೊಂದರೆ ಆಗ್ಬೋದು, ಆದ್ರೆ ನೀವ್ಯಾಕೆ ನಿರ್ಲಕ್ಷ್ಯತ್ವನ ತೋರ್ತಾ ಇದ್ದಾರೆ ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕೆ ಪ್ರಮುಖವಾದಂತಹ ಒಂದು ಉದಾಹರಣೆ ಈ ಒಂದು ಅಕ್ಷಯ್ ಮೇಲೆ ಬಿದ್ದಿರುವಂತಹ ರಂಬೆ ಅಂದ್ರೆ ತಪ್ಪಾಗಲ್ಲ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.